ಆಭರಣ ಪ್ರಿಯರಿಗೆ ಒಂದು ಸಂತಸದ ಸುದ್ದಿ ಇರುವಂತದ್ದು. ಹಳದಿಯ ಲೋಹ ಅಂದ್ರೆ ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆ 29,000 ರೂಪಾಯಿಗೆ ಕುಸಿತ ಕಂಡಿರುವಂತದ್ದು. ಇನ್ನು 6 ತಿಂಗಳಲ್ಲೇ ಅತಿ ಕಡಿಮೆ ದರಕ್ಕೆ ಚಿನ್ನದ ಬೆಲೆ ಕುಸಿದಿರುವಂತದ್ದು. ಆಭರಣ ಪ್ರಿಯರಿಗೆ ನಿಜಕ್ಕೂ ಕೂಡ ಇದೊಂದು ಸಂತಸದ ಸುದ್ದಿಯಾಗಿದೆ. ಬಂಗಾರದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿರುವಂತದ್ದು. 6 ತಿಂಗಳಲ್ಲಿಯೇ ಹಿಂದೆಂದೂ ಕಾಣದಂತಹ ಅತಿ ಕಡಿಮೆ ದರಕ್ಕೆ ಚಿನ್ನದ ಬೆಲೆ ಕುಸಿತ ಕಂಡಿರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 29,000 ರೂಪಾಯಿ ಇರುವಂತದ್ದು. 10 ಗ್ರಾಂ ಚಿನ್ನದ ಬೆಲೆ 30,000 ರೂಪಾಯಿಯನ್ನ ದಾಟಿತ್ತು. ಸಾಕಷ್ಟು ಜನ ಆಭರಣ ಪ್ರಿಯರು ಇದರಿಂದಾಗಿ ನಿರಾಶೆಗೀಡಾಗಿದ್ರು ಕೂಡ ಇದೀಗ 10 ಗ್ರಾಂ ಚಿನ್ನದ ಬೆಲೆ 29,000 ರೂಪಾಯಿಗೆ ಕುಸಿತ ಕಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಭರಣ ಪ್ರಿಯರು ಸಾಕಷ್ಟು ಸಂತಸದಲ್ಲಿರುವಂತದ್ದು. ಇದರ ಜೊತೆಗೆ ಮೋದಿಯವರ ನೋಟ್ ಬ್ಯಾನ್ ಎಫೆಕ್ಟ್ ಕೂಡ ಇಲ್ಲಿ ಕೆಲಸ ಮಾಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಎದ್ದಿದೆ. ಜೊತೆಗೆ ಹಣ ಸಿಗದಂತಹ ಈ ಒಂದು ಸಂದರ್ಭದಲ್ಲಿ ಚಿನ್ನ ದರದ ಕುಸಿತ ಕಂಡಿರುವಂತದ್ದು ಕೂಡ ಗ್ರಾಹಕರಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆಯನ್ನ ಮೂಡಿಸಿದೆ. ಹಣವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ, ಇಲ್ಲವಾಗಿದ್ರೆ ನಾವು ಕೂಡ ಚಿನ್ನ ಖರೀದಿಯಲ್ಲಿ ತೊಡಗಿಸಿಕೊಳ್ಬಹುದಾಗಿತ್ತು ಅಂತ ಸಾಕಷ್ಟು ಜನ ಮರಗ್ತಾ ಇರುವಂತದ್ದು. ಅದೇನೇ ಆಗಿದ್ರು ಆಭರಣ ಪ್ರಿಯರಿಗೆ ಮಾತ್ರ ಇದೊಂದು ಸಂತಸದ ಸುದ್ದಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ರೆಡ್ಡಿ. ಸೌಮ್ಯ, ನಿಜಕ್ಕೂ ಆಭರಣ ಪ್ರಿಯರಿಗೆ ಒಂದು ಸಂತಸದ ಸುದ್ದಿಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ 29,000 ರೂಪಾಯಿ. ಏನು ಪ್ರಮುಖವಾದ ಕಾರಣ ಅಂತ ಚಿನ್ನದ ಬೆಲೆ ಈ ರೀತಿಯಾಗಿ ದಿಢೀರಂತ ಕುಸಿಯೋದಕ್ಕೆ? ಏನಂತಂದ್ರೆ ಪ್ರಜ್ವಲ, ಈಗಾಗಲೇ ನೋಟ್ ಬ್ಯಾನ್ ಎಫೆಕ್ಟ್ ಎಲ್ಲಾ ಕ್ಷೇತ್ರಗಳ ಮೇಲೂ ಕೂಡ ಆಗಿರುವಂತದ್ದು. ಆ ನೋಟ್ ಬ್ಯಾನ್ ಆದ ನಂತರ ಬಹುತೇಕ ಕ್ಷೇತ್ರಗಳಲ್ಲಿ ಷೇರುಪೇಟೆಯಲ್ಲಿ ಏನು ವಹಿವಾಟುಗಳು ಕೂಡ ತುಂಬಾ ಕುಸಿತ ಕಂಡಿರುವಂತದ್ದು. ಅದೇ ರೀತಿ ಈಗ ನೋಟ್ ಬ್ಯಾನ್ ಎಫೆಕ್ಟಿನ ಪರಿಣಾಮವೇ ಈಗ ಚಿನ್ನದ ದರ ಕುಸಿಲಿಕ್ಕೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಡಾಲರ್ ಮುಂದೆ ₹1 ಮೌಲ್ಯ ಕೂಡ ಈಗಾಗಲೇ ಕುಸಿತ ಕಂಡಿರುವ, ರೂಪಾಯಿ ಮೌಲ್ಯ ಕೂಡ ಕುಸಿತ ಕಾಣ್ತಾ ಇದೆ. ಯಾಕೆಂತಂದ್ರೆ ಅದು ನೋಟ್ ಬ್ಯಾನ್ ಎಫೆಕ್ಟ್ ಇಂದಾಗಿ ಸಾಕಷ್ಟು ಕುಸಿತ ಕಂಡಿದೆ. ಅದೇ ರೀತಿ ಈಗ ಚಿನ್ನ ಖರೀದಿಸಲು ಕೂಡ ಈಗಾಗಲೇ ಏನು ಪ್ರತಿ ಬಾರಿ ಕೂಡ ಏನಂತಂದ್ರೆ ಚಿನ್ನದ ದರದಲ್ಲಿ ಮಿನಿಮಮ್ ಒಂದು ₹50 ಇಂದ ₹100 ಮಾತ್ರ ವ್ಯತ್ಯಾಸ ಚಿನ್ನದ ದರದಲ್ಲಿ ಕಂಡು ಬರ್ತಾ ಇತ್ತು. ಆದ್ರೆ ಈಗ ಚಿನ್ನ ಖರೀದಿಸುವರ ಸಂಖ್ಯೆನೇ ತುಂಬಾ ಗಣನೀಯವಾಗಿ ಇಳಿದಿರೋದ್ರಿಂದ ಮತ್ತೆ ಅದರಲ್ಲೂ ಶನಿವಾರ ಪೇಟೆಯಲ್ಲಿ ಏನಂತಂದ್ರೆ ಚಿನ್ನದ ವಹಿವಾಟು ಕುಸಿದಿರೋದ್ರಿಂದ ಈಗ ಚಿನ್ನದ ದರ ಆಟೋಮೆಟಿಕ್ ಆಗಿ ಕಡಿಮೆ ಆಗಿರುವಂತದ್ದು. ಅದರಲ್ಲೂ ಕೂಡ ₹500 ಹೆಚ್ಚು ವ್ಯತ್ಯಾಸ ಈ ಬಾರಿ ಆಗಿರುವಂತದ್ದು. ಅಂದ್ರೆ ಚಿನ್ನದ ದರ ಕಡಿಮೆ ಆಗಿರುವಂತದ್ದು. ಹೀಗಾಗಿ ಚಿನ್ನ ಖರೀದಿಗೆ ಇದು ಸೂಕ್ತ ಕಾಲ ಆಗಿದ್ರು ಕೂಡ ಎಲ್ಲರ ಕೈಯಲ್ಲೂ ಕೂಡ ಇವಾಗ ಕ್ಯಾಶ್ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಬ್ಯಾಂಕ್ ಮುಂದೆ ಈಗ ಎಲ್ಲರೂ ಅಲಿಯುವಂತಹ ಪರಿಸ್ಥಿತಿ ಬಂದಿರುವಂತದ್ದು. ಮತ್ತೆ ಅವರು ವಿಡ್ರಾ ಮಾಡ್ಕೊಳ್ಬೇಕು ಅಂತಂದ್ರೆ ಈಗಾಗಲೇ ಲಿಮಿಟೇಷನ್ಸ್ ಇರುವಂತದ್ದು. ಮತ್ತೆ ಬ್ಯಾಂಕ್ಗಳಲ್ಲೇ ಕೂಡ ನಗದಿನ ಕೊರತೆ ಕಂಡು ಬಂದಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಕೂಡ ಅವರು ಚಿನ್ನ ಖರೀದಿ ಒಂದ್ ಕಡೆ ಸಾಧ್ಯ ಆಗದೆ ಇದ್ರು ಕೂಡ ಆದ್ರೆ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇರೋರಿಗೆ ಇದು ಖಂಡಿತವಾಗ್ಲೂ ಸೂಕ್ತ ಕಾಲ ಅಂತ ಹೇಳ್ಬೋದು ಪ್ರಜ್ವಲ. ಎಸ್ ಸೌಮ್ಯ, 23 ದಿನಗಳ ಹಿಂದೆ ಏನು ನೋಟ್ ಬ್ಯಾನ್ ಆಯ್ತು, ಆ ಒಂದು ಶಾಕ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಳಧನಿಕರು ಏನು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿದ್ರು. ಅದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ನಮ್ಮ ಮುಂದೆ ಸಿಗ್ತಾ ಹೋದ್ವು. ಇದೀಗ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿರೋದು ಎಲ್ಲೋ ಒಂದು ಕಡೆ ಅವರಿಗೆ ಬೆನಿಫಿಟ್ ಆಗತ್ತಾ ಅಂತ? ಖಂಡಿತವಾಗಿಯೂ ಚಿನ್ನದ ಕ್ಯಾಶ್ ಕೊಡದೇ ಇದ್ರು ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಖಂಡಿತವಾಗಿಯೂ ಮಾಡ್ಬೋದು. ಅವರು ತಮ್ಮ ಏನು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆಗಳು ಖಂಡಿತ ಇದೆ. ಹಾಗಾಗಿ ಕಾಳಧನಿಕರು ಈ ಹಿಂದೆ ಕೂಡ ಏನಂತಂದ್ರೆ ಚಿನ್ನದ ಖರೀದಿ ಮೇಲೆ ಹಣವನ್ನ ತೊಡಗಿಸಿದ್ರು. ಈಗಲೂ ಕೂಡ ಚಿನ್ನದ ಖರೀದಿಗೆ ತೊಡಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಹೆಚ್ಚಾಗಿರುವಂತದ್ದು. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮದುವೆ ಸಮಾರಂಭಗಳನ್ನ ಸಾಕಷ್ಟು ಜನ ಮುಂದೂಡಿದ್ದಾರೆ. ಯಾಕಂದ್ರೆ ನೋಟ್ ಬ್ಯಾನ್ ಎಫೆಕ್ಟ್ ಇಂದಾಗಿ ಹಣದ ಪ್ರಾಬ್ಲಮ್ ಇಂದಾಗಿನೇ ಮದುವೆಗಳೆಲ್ಲ ಮುಂದೂಡಿರುವಂತದ್ದು. ಈ ಕಾರಣದಿಂದನೇ ಸ್ವಲ್ಪ ಎಫೆಕ್ಟ್ ಆಗಿರುವಂತದ್ದು ಪ್ರಜ್ವಲ. ಓಕೆ ಸೌಮ್ಯ, ಬಂಗಾರದ ಖರೀದಿ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವುದಾದರೂ ಮಳಿಗೆಗಳಲ್ಲಿ ಹಳೆ ನೋಟುಗಳನ್ನೇ ಅಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಅಥವಾ ಹೊಸ ನೋಟುಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಪ್ರಜ್ವಲ, ಈಗಾಗಲೇ ಏನು ಅಂತಂದ್ರೆ ಹಳೆ ನೋಟುಗಳನ್ನ ಪಡೆದು ಅದಕ್ಕೆ ಅಂದ್ರೆ ಹೆಚ್ಚಿನ ಮೊತ್ತವನ್ನ ಪಡೆಯುವಂತಹ ಅಂದ್ರೆ ಪರ್ಸೆಂಟೇಜ್ ಮೇಲೆ ಏನು ಈಗ ಚಿನ್ನದ ಅಂಗಡಿಯವರಿದ್ದಾರೆ, ಮಾಲೀಕರೇರಿದ್ದಾರೆ, ಹಳೆ ನೋಟ್ಗಳನ್ನ ಪಡ್ಕೊಂಡು ಚಿನ್ನವನ್ನ ಕೊಡುವಂತಹ ಅದಕ್ಕೆ ಹೆಚ್ಚಿನ ಮೊತ್ತವನ್ನ ನಿಗದಿ ಪಡಿಸಿ ಅವ್ರು ಲಾಭ ಮಾಡ್ಕೊಳ್ಳುವಂತಹ ದಂಧೆ ಕೂಡ ಒಂದು ಕಡೆ ನಡೀತಾ ಇದೆ ಅನ್ನುವ ಆರೋಪಗಳು ಕೂಡ
ಕೇಳಿ ಬರ್ತಾ ಇದೆ. ಅದ್ರ ಮಧ್ಯೆ ಈಗ ಏನಂತಂದ್ರೆ ಅದು ಫೇರ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಈಗ ಪ್ರತಿಯೊಂದು ಕೂಡ ಏನಂತಂದ್ರೆ ಪ್ರತಿಯೊಬ್ರು ಕೂಡ ಬ್ಯಾಂಕಿಗೆ ಬರ್ಬೇಕು ಅನ್ನೋ ಕಾರಣದಿಂದಲೇ ಕಾಳಧನಿಕರು ಸಿಕ್ಕಾಕೋಬೇಕು ಅನ್ನೋ ಕಾರಣದಿಂದ ಇಷ್ಟೆಲ್ಲ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಒಂದು ಕಡೆ ಕೇಂದ್ರ ಸರ್ಕಾರ ಹೆಜ್ಜೆ ಇಡ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಏನು ಚಾಪೆ ಕೆಳಗೆ ತೂರಿದ್ರೆ ನಾವು ಅಗ್ನೋಲಿ ಕೆಳಗಡೆ ತೂರ್ತೀವಿ ಅನ್ನುವಂತಹ ವ್ಯವಸ್ಥೆಗಳು ಖಂಡಿತ ಎಲ್ಲಾ ಕಡೆ ನಡೀತಾ ಇರುವಂತದ್ದು. ಇನ್ನು ಚಿನ್ನದ ವಿಷಯಕ್ಕೆ ಬಂದ್ರೂ ಕೂಡ ಇದು ಖಂಡಿತವಾಗಿಯೂ ನಡೀತಾ ಇರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಪ್ರಜ್ವಲ. ಫೈನ್ ಸೌಮ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿದೆ. 6 ತಿಂಗಳಲ್ಲೇ ಅತಿ ಕಡಿಮೆ ದರಕ್ಕೆ ಚಿನ್ನದ ದರ ಕುಸಿದಿರುವಂತದ್ದು. ಇದರಿಂದಾಗಿ ಆಭರಣ ಪ್ರಿಯರಿಗೆ ಒಂದು ಕಡೆ ಸಂತಸ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಜನರು ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೊಸ ನೋಟನ್ನ ಪಡ್ಕೊಳ್ಳೋದಕ್ಕೆ ಬ್ಯಾಂಕ್ ಮುಂದೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ರು ಕೂಡ ಅವರಿಗೆ ಹಣ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಂಗಾರದ ಬೆಲೆ ಕಡಿಮೆ ಆದ್ರೂ ಕೂಡ ಹೇಗಪ್ಪ ಖರೀದಿ ಮಾಡೋದು ಅಂತ ಸಾಕಷ್ಟು ಜನ ಮರುಗ್ತಾ ಇರೋದು ಕೂಡ ಉಂಟು. ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿರುವಂತದ್ದು 10 ಗ್ರಾಂ ಚಿನ್ನದ ಮೇಲೆ 10 ಗ್ರಾಂ ಚಿನ್ನದ ಬೆಲೆ 29,000 ರೂಪಾಯಿಗೆ ಇಳಿದಿರುವಂತದ್ದು. ಬಂಗಾರದ ಬೆಲೆಯಲ್ಲಿ ಕುಸಿತ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಇದೀಗ ಸಂತಸವನ್ನ ಪಡ್ತಾ ಇದ್ರೆ, ಮತ್ತಷ್ಟು ಜನ ಬೇಸರಗೊಂಡಿದ್ದಾರೆ ಕೂಡ. ಚಿನ್ನದ ಮೇಲೆ ಮೋದಿ ಕಣ್ಣು ನೋಟಾಯ್ತು. ಈಗ ಚಿನ್ನದ ಮೇಲೆ ಮೋದಿ ಕಣ್ಣನ್ನ ಇಟ್ಟಿದ್ದಾರೆ. ಕೆಜಿಗಟ್ಟಲೆ ಬಂಗಾರವನ್ನ ಇಟ್ಕೊಂಡಿರೋರ್ಗೆ ಕಾದಿದೆ ನಿಜಕ್ಕೂ ಶಾಕ್. ಗೃಹಿಣಿಯರು ಕೇವಲ 500 ಗ್ರಾಂ ಚಿನ್ನವನ್ನ ಮಾತ್ರ ಇಟ್ಟುಕೊಳ್ಳಬಹುದು. 500 ಗ್ರಾಂ ಚಿನ್ನ ಇಟ್ಟುಕೊಂಡಿದ್ರೆ ಅದು ತೆರಿಗೆ ರಹಿತವಾಗಿರುತ್ತೆ. ಇನ್ನು 500 ಗ್ರಾಂಗಿಂತ ಹೆಚ್ಚಿನ ಚಿನ್ನ ನಿಮ್ಮ ಬಳಿ ಇತ್ತು ಅಂತಂದ್ರೆ ಅದಕ್ಕೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಪುರುಷರಿಗೆ 100 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳೋಕೆ ಮಾತ್ರ ಅವಕಾಶ ಇರುವಂತದ್ದು. ಚಿನ್ನದ ಮೇಲೂ ಕೂಡ ಇದೀಗ ಪ್ರಧಾನಿ ಮೋದಿ ಅವರ ಕಣ್ಣು ನೆಟ್ಟಿರುವಂತದ್ದು. ಕೆಜಿಗಟ್ಟಲೆ ಬಂಗಾರ ಇಟ್ಕೊಂಡಿರೋರಿಗೆ ನಿಜಕ್ಕೂ ಕೂಡ ಶಾಕ್ ಅನ್ನ ಪ್ರಧಾನಿ ಮೋದಿ ಕೊಡ್ತಾ ಇದ್ದಾರೆ. ಗೃಹಿಣಿಯರು ಕೇವಲ 500 ಗ್ರಾಂ ಚಿನ್ನವನ್ನ ಮಾತ್ರ ಇಟ್ಟುಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಚಿನ್ನದ ವ್ಯಾಮೋಹ ಹೆಚ್ಚಾಗಿದೆ ಅಂತ ಸಾಕಷ್ಟು ಚಿನ್ನವನ್ನ ತಾವು ಖರೀದಿ ಮಾಡಿ ಇಟ್ಕೊಂಡಿದ್ರೆ, ಮಹಿಳೆಯರ ಬಳಿ 500 ಗ್ರಾಂಗಿಂತ ಹೆಚ್ಚಿನ ಚಿನ್ನ ಇದ್ರೆ ನೀವು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಪುರುಷರಿಗೂ ಕೂಡ ಇಲ್ಲಿ ಲಿಮಿಟ್ ಅನ್ನ ಕೊಟ್ಟಿರುವಂತದ್ದು. ಪುರುಷರ ಬಳಿ 100 ಗ್ರಾಂ ಚಿನ್ನ ಇಟ್ಟುಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಯಾರ್ಯಾರು ಕೆಜಿಗಟ್ಟಲೆ ಚಿನ್ನವನ್ನ ಇಟ್ಟುಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ನೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದಾಯ್ತು. ಇದೀಗ ಚಿನ್ನದ ಮೇಲೂ ಕೂಡ ಪ್ರಧಾನಿ ಮೋದಿಯ ಚಿತ್ತ ನೆಟ್ಟಿರುವಂತದ್ದು. ಗೃಹಿಣಿಯರು ಕೇವಲ 500 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳಬಹುದು. ಅದು ಯಾವುದೇ ರೀತಿಯಾದಂತಹ ತೆರಿಗೆಯಿಂದ ವಿನಾಯಿತಿಯನ್ನ ಪಡೆದುಕೊಂಡಿರುತ್ತೆ. 500 ಗ್ರಾಂಗಿಂತ ಮೇಲ್ಪಟ್ಟು ತಮ್ಮ ಹತ್ರ ಚಿನ್ನ ಇತ್ತು ಅಂತಂದ್ರೆ ನೀವು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಪುರುಷರು ಕೂಡ 100 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳಬಹುದು. 100 ಗ್ರಾಂಗಿಂತ ಮೇಲ್ಪಟ್ಟು ಚಿನ್ನವನ್ನ ತಾವು ಹೊಂದಿದ್ರೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿದೆ ಅಂತ ಯಾರಾದ್ರೂ ಕೂಡ ಚಿನ್ನವನ್ನ ತೆಗೆದುಕೊಳ್ಳುವ ಅಥವಾ ನಿಮ್ಮ ಹಣವನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಇಟ್ಕೊಂಡಿದ್ರೆ ಒಮ್ಮೆ ಇಲ್ಲಿ ಗಮನಿಸಿ. ಯಾಕಂತಂದ್ರೆ ಮಹಿಳೆಯರ ಬಳಿ ಕೇವಲ 500 ಗ್ರಾಂ ಮಾತ್ರ ಚಿನ್ನವನ್ನ ಇಟ್ಟುಕೊಳ್ಳೋದಕ್ಕೆ ಅವಕಾಶ ಇದೆ. 500 ಗ್ರಾಂಗಿಂತ ಮೇಲ್ಪಟ್ಟು ಚಿನ್ನವನ್ನ ಹೊಂದಿದ್ರೆ ನೀವು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಪುರುಷರಿಗೂ ಕೂಡ ಲಿಮಿಟ್ ಇರುವಂತದ್ದು. ಪುರುಷರು 100 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳೋಕೆ ಮಾತ್ರ ಅವಕಾಶ ಇರುವಂತದ್ದು. ಅಪ್ಪಿತಪ್ಪಿ 500 ಗ್ರಾಂಗಿಂತ ಹೆಚ್ಚು ಮಹಿಳೆಯರ ಬಳಿ ಚಿನ್ನ ಇತ್ತು ಅಂತಂದ್ರೆ ಅಥವಾ ಪುರುಷರ ಬಳಿ 100 ಗ್ರಾಂಗಿಂತ ಹೆಚ್ಚು ಚಿನ್ನ ಇತ್ತು ಅಂತಂದ್ರೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ನೋಟ್ನ ಮೇಲೆ ಪ್ರಧಾನಿ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಇದೀಗ ಮೋದಿಯ ಚಿತ್ತ ಚಿನ್ನದ ಮೇಲೂ ಕೂಡ ನೆಟ್ಟಿರುವಂತದ್ದು. ಯಾರ ಬಳಿಯಾದ್ರೂ 500 ಗ್ರಾಂಗಿಂತ ಮಹಿಳೆಯರ ಬಳಿ ಹೆಚ್ಚಿನ ಚಿನ್ನ ಇತ್ತು ಅಂತಂದ್ರೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಈ ಒಂದು ನಿಯಮ ಪೂರ್ವಜರ ಚಿನ್ನಕ್ಕೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ. ಇನ್ನು ಅವಿವಾಹಿತ ಮಹಿಳೆಯರಿಗೂ ಕೂಡ ಈ ಒಂದು ಲಿಮಿಟೇಷನ್ ಅನ್ನ ಕೊಟ್ಟಿರುವಂತದ್ದು. ಅವಿವಾಹಿತ ಮಹಿಳೆಯರು 250 ಗ್ರಾಂ ಚಿನ್ನವನ್ನ ಮಾತ್ರ ಇಟ್ಟುಕೊಳ್ಳಬಹುದು. ನಿಮ್ಮ ಬಳಿ ಏನಾದ್ರೂ 250 ಗ್ರಾಂಗಿಂತ ಹೆಚ್ಚಿನ ಚಿನ್ನ ಇದ್ರೆ ನೀವು ಕೂಡ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ನಿಜಕ್ಕೂ ಕೂಡ ಪ್ರತಿಯೊಬ್ರು ಕೆಜಿಗಟ್ಟಲೆ ಬಂಗಾರದ ಮೇಲೆ ಇನ್ವೆಸ್ಟ್ ಅನ್ನ ಮಾಡಿರೋರ್ಗೆ ಒಂದು ಶಾಕ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂತದ್ದು. ಚಿನ್ನ ಇಟ್ಟುಕೊಂಡಿರುವಂತಹ ವಿಚಾರದಲ್ಲಿ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ನೋಟ್ ಆಯ್ತು. ಇದೀಗ ಪ್ರಧಾನಿ ಮೋದಿಯ ಚಿತ್ತ ಚಿನ್ನದ ಮೇಲೆ ನೆಟ್ಟಿರುವಂತದ್ದು. ಕೆಜಿಗಟ್ಟಲೆ ಬಂಗಾರ ಇಟ್ಕೊಂಡಿರೋರ್ಗೆ ಬಿಗ್ ಶಾಕ್ ಅನ್ನ ಕೊಡಲಾಗಿದೆ.
ಪ್ರಧಾನಿ ಮೋದಿಯ ಚಿತ್ತ ಇದೀಗ ಚಿನ್ನದ ಮೇಲೆ ನೆಟ್ಟಿರುವಂತದ್ದು. ಸರ್ಜಿಕಲ್ ಸ್ಟ್ರೈಕ್ನ ಬಳಿಕ ಸಾಕಷ್ಟು ಜನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ರು. ಅದರ ಜೊತೆಗೆ ಇವತ್ತು ಬಂಗಾರದ ಬೆಲೆ ಕೂಡ ಇಳಿಕೆಯನ್ನ ಕಂಡಿದೆ. ಈ ಹಂತದಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಎಲ್ಲಾ ವಯಸ್ಕರಲ್ಲೂ ಕೂಡ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಮಹಿಳೆಯರ ಬಳಿ 500 ಗ್ರಾಂನಷ್ಟು ಮಾತ್ರ ಚಿನ್ನವಿರಬೇಕು, ಅದಕ್ಕಿಂತ ಹೆಚ್ಚಾಗಿದ್ರೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಪುರುಷರ ಬಳಿ 100 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳೋಕೆ ಅವಕಾಶವನ್ನ ಕೊಡಲಾಗಿದೆ. ಪುರುಷರ ಬಳಿ 100 ಗ್ರಾಂಗಿಂತ ಮೇಲ್ಪಟ್ಟು ಚಿನ್ನ ಇದ್ದಲ್ಲಿ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಇಲ್ಲಿ ಅವಿವಾಹಿತ ಮಹಿಳೆಯರನ್ನ ಕೂಡ ಸೇರಿಸಲಾಗಿದೆ. ಅವಿವಾಹಿತ ಮಹಿಳೆಯರು ಕೂಡ 250 ಗ್ರಾಂ ಚಿನ್ನವನ್ನ ಮಾತ್ರ ಇಟ್ಟುಕೊಳ್ಳಬಹುದು. ಇನ್ನು ಮುಂದೆ ಬೇಕಾಬಿಟ್ಟಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಚಿನ್ನವನ್ನ ನೀವೇನಾದ್ರೂ ಖರೀದಿ ಮಾಡ್ತೀರಾ ಅಂತಂದ್ರೆ ಆದಾಯದ ಮೂಲವನ್ನ ಕೂಡ ತೋರಿಸಬೇಕಾಗತ್ತೆ. 500 ಗ್ರಾಂ ಚಿನ್ನಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆ ಇರೋದಿಲ್ಲ. 500 ಗ್ರಾಂಗಿಂತ ಹೆಚ್ಚಿನ ಚಿನ್ನ ನಿಮ್ಮ ಬಳಿ ಇತ್ತು ಅಂತಂದ್ರೆ ಆದಾಯದ ಮೂಲವನ್ನ ತೋರಿಸಬೇಕಾಗತ್ತೆ. ಇನ್ನು ಬಳುವಳಿಯಾಗಿ ಪೂರ್ವಜರಿಂದ ನಿಮಗೇನಾದ್ರೂ ಚಿನ್ನದ ಒಡವೆಗಳು ಆಭರಣಗಳು ಬಂದಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಈ ನಿಯಮಗಳು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು. ಕೆಜಿ ಗಟ್ಟಲೆ ಬಂಗಾರವನ್ನ ಇಟ್ಟುಕೊಂಡಿರೋರಿಗೆ ನಿಜಕ್ಕೂ ಕೂಡ ಶಾಕ್ ಕಾದಿರುವಂತದ್ದು. ಮದುವೆ ಸಮಾರಂಭಗಳಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಫ್ಯೂಚರ್ ಪ್ಲಾನ್ ಅನ್ನ ಇಟ್ಟುಕೊಂಡು ಕೆಜಿ ಗಟ್ಟಲೆ ಬಂಗಾರದ ಮೇಲೆ ನೀವೇನಾದ್ರೂ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ನೀವು ಆದಾಯ ತೆರಿಗೆಯನ್ನ ಕಟ್ಟೋದಕ್ಕೆ ಸಿದ್ಧವಾಗಿರಬೇಕು. ಗೃಹಿಣಿಯರು 500 ಗ್ರಾಂ ಚಿನ್ನವನ್ನ ಇಟ್ಟುಕೊಳ್ಳಬಹುದು. ಅವಿವಾಹಿತ ಮಹಿಳೆಯರು 250 ಗ್ರಾಂ ಚಿನ್ನವನ್ನ ಇಟ್ಕೊಳ್ಬಹುದು. ಇನ್ನು ಪುರುಷರು 100 ಗ್ರಾಂ ಚಿನ್ನವನ್ನ ಮಾತ್ರ ಇಟ್ಕೊಳ್ಬೇಕಾಗತ್ತೆ. ಈ ಎಲ್ಲ ನಿಯಮವನ್ನ, ಈ ಒಂದು ಲಿಮಿಟ್ ಅನ್ನ ಮೀರಿ ನಿಮ್ಮ ಬಳಿ ಚಿನ್ನ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ ಈ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ನಿಮಗೆ ಆದಾಯ ಎಲ್ಲಿಂದ ಬಂತು ಅಂತ ಆದಾಯದ ಮೂಲವನ್ನ ಕೂಡ ತೋರಿಸಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಚಿನ್ನದ ದರ ಕಡಿಮೆ ಆಗಿದೆ, ಬೆಲೆ ಕಡಿಮೆ ಇದೆ ಅಂತ ಬೇಕಾಬಿಟ್ಟಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತೆರಿಗೆ ಸಲಹೆಗಾರರಂತ ಆದಂತಹ ವಿಜಯ್ ರಾಜೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗ ಚಿನ್ನದ ಮೇಲೆ ಪ್ರಧಾನಿ ಮೋದಿ ಅವರು ಕಣ್ಣನ್ನ ಇಟ್ಟಿರುವಂತದ್ದು, ಹೊಸ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ತಾವು ಏನ್ ಹೇಳ್ತೀರಾ? ನೋಡಿ, ಈಗ ಬಹಳಷ್ಟು ಏನು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ಬದಲಾವಣೆಗಳಲ್ಲಿ ಕೆಲವು ಜನ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಬಹಳ ಜನರ ಆರೋಪ ಇದೆ. ಸೊ ಆ ರೀತಿ ಬದಲಾವಣೆಯಲ್ಲಿ ದುರುಪಯೋಗ ಪಡಿಸ್ಕೊಂಡಿರೋ ಮೇಲೆ ಈ ರೀತಿ ಒಂದು ಹಸ್ತ ತರಬೇಕಾಗಿದೆ. ಆಮೇಲಿಂದ ಪ್ರತಿಯೊಂದು ಇದಕ್ಕೂ ದಯವಿಟ್ಟು ಯಾರು ಪ್ಯಾನಿಕ್ ಆಗೋದು ಬೇಡ, ಹೆದರ್ಕೊಳ್ಳೋದು ಬೇಡ. ನೋಡಿ, ಈಗ ಲಾಕರ್ ಸರ್ಚ್ ಮಾಡ್ತಾರೆ ಅಂತ ಆಗ್ಲಿ, ಈ ಕಪ್ಪು ಹಣದ ವಿರುದ್ಧ ಅಂತ ಆಗ್ಲಿ ಮಾಡಿದಾಗ ಯಾರಿಗೆ ತೊಂದರೆ ಆಯ್ತು ಅಂದ್ರೆ ಯಾರಿಗಿದೆಯೋ ಅವ್ರಿಗೆ ತೊಂದರೆ ಆಯ್ತು. ಈಗ ಈ ಗೋಲ್ಡ್ ಕೂಡ ನಾವು ನೋಟಿಫಿಕೇಶನ್ಸ್ ನೋಡ್ಬೇಕಾಗತ್ತೆ. ನಮ್ಗೆ ಇದನ್ನು ಕರಾರುವಕ್ಕಾಗಿ ಯಾವ ಮಾನದಂಡ ಅಳತೆಗಳನ್ನ ಇಟ್ಟುಕೊಂಡು ಅವರು ನಮ್ಮನ್ನ ಗೋಲ್ಡ್ ಕೇಳ್ತಾರೆ ಅಂತ. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಹೋಗಿ ಗೋಲ್ಡ್ ಡಿಕ್ಲೇರ್ ಮಾಡಕ್ ಆಗೋದಿಲ್ಲ. ಪ್ರತಿಯೊಬ್ಬರ ಮನೆಗೂ ಏನು ಆದಾಯ ತೆರಿಗೆ ಅಧಿಕಾರಿಗಳು ಬರೋದಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಆಯಾ ಮಾಹಿತಿ ಇರುತ್ತೆ. ಉದಾಹರಣೆಗೆ ಈಗ ನಾವು ರೀಸೆಂಟ್ ಆಗಿ ಗೋಲ್ಡ್ ಶಾಪ್ ನಲ್ಲೆಲ್ಲ ಹೋಗಿ ಅವ್ರು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು. ನವೆಂಬರ್ 8 ನಂತರ ಯಾರ್ಯಾರು ಪರ್ಚೇಸ್ ಮಾಡಿದರೆ ಅದ್ರಲ್ಲಿ ಅಧಿಕ ಮೌಲ್ಯ ಏನೇನು ಇದಿದೆ ಅಂತ ಅಂದ್ಬಿಟ್ಟು. ಸೊ ಬಹುಶಃ ಅಂತವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ, ಮೊದಲನೇದಾಗಿ. ಎರಡನೇದಾಗಿ ಈ ವೆರಿಫಿಕೇಶನ್ ಅನ್ನೋದು ಸಾಮಾನ್ಯ ಇತ್ತು. ಸ್ಕ್ರೂಟಿನಿ ಮಾಡಿದಾಗ ನಿಮ್ಮ ಹತ್ರ ಟೋಟಲ್ ಅಸೆಟ್ಸ್ ಎಷ್ಟಿದೆ, ಪರ್ಸನಲ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವು ಅವರೆಲ್ಲ ಹೇಳ್ತಾ ಇದ್ರು. ಈಗ ತಿಳಿದು ಬಂದಿರುವಂತೆ ಮೊದಲನೇದಾಗಿ ನಿಮ್ಮ ಬಳಿ ಸಾಕಷ್ಟು ಆದಾಯ ಇದ್ದಾಗ ನಿಮಗೆ ಗೋಲ್ಡ್ ಏನಾದ್ರೂ ಎಷ್ಟಿದ್ರು ಸಮಸ್ಯೆ ಇಲ್ಲ. ಎರಡನೇದಾಗಿ ನಿಮಗೆ ಬರೀ ಕೃಷಿ ಆದಾಯ ಇರುತ್ತೆ, ಅವಾಗ ನಿಮ್ಮ ಹತ್ರ ಗೋಲ್ಡ್ ಇದ್ರು ಸಮಸ್ಯೆ ಇಲ್ಲ. ಅಂದ್ರೆ ನಿಮ್ಮ ಹತ್ರ ಇರುವಂತಹ ಚಿನ್ನಕ್ಕೂ ನಿಮಗಿರುವಂತಹ ಆದಾಯ ಪ್ರಮಾಣಕ್ಕೂ ಒಂದು ತಾಳೆ ಹಾಕಿ ನೋಡಿದಾಗ ಅದು ಸರಿ ಅನ್ಸ್ಬೇಕು ಮೇಲ್ನೋಟಕ್ಕೆ, ಅವಾಗ ಅವ್ರೇನು ಸಮಸ್ಯೆ ಕೊಡೋದಿಲ್ಲ. ಎರಡನೇದಾಗಿ ಅವ್ರು ಹೇಳ್ತಾ ಇದಾರೆ ತಲತಲಾಂತರದಿಂದ ವಂಶಪಾರಂಪರಿಕವಾಗಿ ಬಂದಿರುವಂತಹ ಆಭರಣಗಳಿಗೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಪ್ಪು ಹಣದ ಮೂಲಕ ಅಥವಾ ಭ್ರಷ್ಟಾಚಾರದ ಮೂಲಕ ಇರುವಂತಹ ಹಣದಿಂದ ಗೋಲ್ಡ್ ಬಿಸ್ಕೆಟ್ಸ್ ಅಥವಾ ಗೋಲ್ಡ್ ಬಾರ್ಗಳನ್ನ ನಮ್ಮ ಹತ್ರ ಇದ್ರೆ ಅಂತವ್ರಿಗೆ ಇದು ಸಮಸ್ಯೆ ಆಗುತ್ತೆ, ಅವ್ರಿಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಓಕೆ, ಅಂದ್ರೆ ಇವಾಗ ನೋಟ್ ಬ್ಯಾನ್ ಆಯ್ತಲ್ಲ 23 ದಿನಗಳ ಹಿಂದೆ, ಅದಾದ ಬಳಿಕ ಸಾಕಷ್ಟು ಜನ ಕಾಳಧನಿಕರು ಹೋಗಿ ರಾತ್ರೋರಾತ್ರಿ ಚಿನ್ನವನ್ನ ಖರೀದಿ ಮಾಡಿದ್ರು, ಜೊತೆಗೆ ಡಬಲ್ ಅಮೌಂಟ್ ಕೊಟ್ಟು ಕೂಡ ಚಿನ್ನವನ್ನ ತೆಗೆದುಕೊಂಡ್ರು ಅನ್ನುವಂತ ಮಾಹಿತಿ ಸಾಕಷ್ಟು ಕಡೆ ಹೊರಬಿತ್ತು. ಅದು ಸರ್ಕಾರಕ್ಕೂ ಕೂಡ ಕಾಣಿಸ್ತು ಅನ್ಸುತ್ತೆ. ಅವರಿಗೆ ಪೆಟ್ಟು ಕೊಡೋದಕ್ಕೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರಾ, ಚಿನ್ನದ ಮೇಲೆ ಮೋದಿ ಚಿತ್ತವನ್ನ ನೆಟ್ಟಿದ್ದಾರಾ ಅಂತ? ಖಂಡಿತವಾಗ್ಲು ಅದೇ ಉದ್ದೇಶ ಅವ್ರದ್ದು. ಯಾಕೆ ಅಂತಂದ್ರೆ ನೋಡಿ, 23 ದಿನಗಳ ಹಿಂದೆ ನೀವು ಪರ್ಚೇಸ್ ಮಾಡಿದ್ರೆ ನೀವು 2 ವಿಧದಲ್ಲಿ ಪರ್ಚೇಸ್ ಮಾಡಬಹುದು. ಒಂದು ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಬಿಸ್ಕೆಟ್ ಅಥವಾ ಗೋಲ್ಡ್ ಬಾರ್ಗಳ ಮೂಲಕ ಪರ್ಚೇಸ್ ಮಾಡಿರ್ಬೇಕು. ಎರಡನೇದಾಗಿ ಆಭರಣಗಳ ಮೂಲಕ ಕೂಡ ಪರ್ಚೇಸ್ ಮಾಡುವಂತ ಇದಿರುತ್ತದೆ. ನೀವು ವಂಶ ಪಾರಂಪರವಾಗಿ ಬಂದಿದೆ ಅಂತಂದಾಗ ಆ ಗೋಲ್ಡ್ ಅನ್ನು ನೋಡಿದ ತಕ್ಷಣ ಆ ಡಿಸೈನ್ ಮೂಲಕ ಆಗ್ಲಿ, ಅದನ್ನ ಅಪಿಯರೆನ್ಸ್ ಮೂಲಕ ಕೂಡ ನೀವು ಹೇಳ್ಬಿಡ್ಬೋದು ಇದು 20 ವರ್ಷದ ಹಳೇದ, 15 ವರ್ಷದ ಹಳೇದ, 5 ತಿಂಗಳ ಹಳೇದ ಅಂತ ಅಂದ್ಬಿಟ್ಟು. ಹಲವಾರು ಇತ್ತೀಚಿನ ದಿನಗಳಲ್ಲಿ ಹಾಲ್ ಮಾರ್ಕ್ ಅಂತ ಬೇರೆ ಮಾಡ್ತಾ ಇದ್ದಾರೆ. ಅದು 5 ವರ್ಷ 10 ವರ್ಷದ ಮುಂಚೆ ಹಾಲ್ ಮಾರ್ಕಿನ ವ್ಯವಸ್ಥೆ ಇದ್ದಿಲ್ಲ. ಸೊ ಹಾಲ್ ಮಾರ್ಕ್ ಇರುವಂತ ಆಭರಣಗಳನ್ನ ನನ್ನ ವಂಶ ಪಾರಂಪರವಾಗಿ ನನಗೆ ಬಂದಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಆಮೇಲೆ ಗೋಲ್ಡ್ ಬಿಸ್ಕೆಟ್, ಗೋಲ್ಡ್ ಬಾರ್ ಇದ್ದಾಗಲೂ ಕೂಡ ಅಲ್ಲಕ್ಕೊಂದು ಮಾರ್ಕ್ಗಳು ಇರ್ತವೆ, ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ. ಸೊ ಆ ಮೂಲಕ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಇದು ನೀವು ಯಾವತ್ತು ತಗೊಂಡಿದ್ದೀರಾ, ಎಷ್ಟು ದುಡ್ಡು ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಮಗಿರುವ ಒಟ್ಟು ಆದಾಯ ನಮ್ಮ ಹತ್ರ ಇರುವ ಚಿನ್ನಕ್ಕೆ ತಾಳೆ ಹಾಕಿದಾಗ ಲೆಕ್ಕ ಪಡ್ಲಿಲ್ಲ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಅವ್ರು ಅದಕ್ಕೆ ತೆರಿಗೆ ಮತ್ತು ದಂಡಗಳನ್ನ ಕಟ್ಟಬೇಕಾಗುತ್ತೆ. ಓಕೆ ವಿಜಯ್ ಸರ್, ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಆದಾಯ ಇದೆ, ನಾವು ನಮ್ಗೇನ್ ಬೇಕೋ ಆ ಜುವೆಲ್ರೀಸ್ ಅನ್ನ ತಗೊಂಡಿರ್ತೀವಿ. ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದು ನಾನು ನನ್ನ ಜುವೆಲ್ರಿ ತೆಗೆದುಕೊಂಡಿರೋದು ಸಪರೇಟ್ ಆಗಿ ಇಟ್ಕೊಂಡಿರ್ತೀನಿ, ಅದ್ರ ಜೊತೆಗೆ ನನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನಾನು ಗೋಲ್ಡ್ ಬಿಸ್ಕೆಟ್ ಮೇಲೆ ಅಥವಾ ಬಾರ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀನಿ. ಆ ಎರಡನ್ನೂ ಕೂಡ ಇದೀಗ ಟ್ಯಾಲಿ ಮಾಡಿ 500 ಗ್ರಾಮ್ ಮತ್ತೆ 100 ಗ್ರಾಮ್ ಅಂತ ಏನು ಲಿಮಿಟ್ ಇಟ್ಟಿದ್ದಾರೆ ಅದನ್ನ ಅನ್ವಯ ಮಾಡ್ತಾರ ಅಂತ? ನೋಡಿ, ಅದು ಹೆಂಗಾಗ್ತಾರೆ ಅಂತಂದ್ರೆ ಇಟ್ಸ್ ಎ ಕಾಮನ್ ಸೆನ್ಸ್. ಈಗ ನಾನು 10 ಲಕ್ಷ ದುಡ್ಡಿದ್ದೀನಿ ಅಂದ್ರೆ ಅದ್ರಲ್ಲಿ 8 ಲಕ್ಷ ರೂಪಾಯಿ ಚಿನ್ನ ಇಟ್ಟಿದಕ್ಕೆ ಸಾಧ್ಯ ಇಲ್ಲ ನಾನು ವರ್ಷಕ್ಕೆ. ಯಾಕಂದ್ರೆ ನಾನು ಊಟ ಮಾಡ್ಬೇಕು, ಬೇರೆ ಬೇರೆ ಅವಶ್ಯಕತೆಗಳೆಲ್ಲ ಇರುತ್ತೆ. ಆದ್ರೆ ನಾನು ವರ್ಷಕ್ಕೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಒಪ್ತಾರೆ, ಅದ್ರಲ್ಲೇನು ಸಮಸ್ಯೆ ಇಲ್ಲ. ಅದೇ ರೀತಿ ಈಗ ಮದುವೆಗಳಲ್ಲಿ ನಮ್ಗೆ ಏನಂದ್ರೆ ಹೆಣ್ಮಕ್ಳಿಗೆ ಕೊಡುವಂತ ಪದ್ಧತಿ ಇದೆ, ಅದನ್ನು ಅವ್ರು ಅಲೋ ಮಾಡ್ತಾರೆ. ಆಮೇಲಿಂದ ಮದುವೆನಲ್ಲಿ ಗಂಡಸರಿಗೂ ಹೆಂಗಸರಿಗೂ ಕೆಲವು ಏನು ಗಿಫ್ಟ್ಗಳು ಬರುವಂತಹ ಸಾಧ್ಯತೆಗಳು ಇರುತ್ತದೆ. ಬಟ್ ಅವನ್ನೆಲ್ಲ ನೋಡಿದಾಗ ಅವ್ರ ಸ್ಥಿತಿಗತಿಗಳನ್ನು ನೋಡ್ಬೇಕಾಗಿತ್ತು. ಈಗ ಉದಾಹರಣೆಗೆ ಒಂದು ಜನಧನ್ ಅಕೌಂಟ್ ಅಲ್ಲಿ ನೀವು 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಅನುಮಾನ ಪಡಬೇಕಾಗುತ್ತೆ. ಯಾಕಂದ್ರೆ 50,000 ರೂಪಾಯಿ ಹಣ ಇಡುವಂತ ಅಕೌಂಟ್ಗಳಲ್ಲಿ 10 ಲಕ್ಷ ರೂಪಾಯಿ ಬರಕ್ ಸಾಧ್ಯ ಇಲ್ಲ. ಆ ರೀತಿನೇ ನಮ್ಮ ಇರುವಂತ ಹಿನ್ನೆಲೆ, ನಮ್ಮ ಕುಟುಂಬದ ಹಿನ್ನೆಲೆ, ನಮ್ಗಿದು ನಾವು ಇದುವರೆಗೂ ಇರುವಂತ ಆದಾಯ ಮತ್ತು ಸಪೋಸ್ ನಮ್ಗೆ ಆಲ್ರೆಡಿ ಜಮೀನುಗಳಿದ್ರೆ ಎಷ್ಟು ಎಕರೆ ಜಮೀನಿದೆ ಅದನ್ನೆಲ್ಲ ನೋಡ್ಕೊಂಡೆ ಅವ್ರು ಅದನ್ನ ಮಾಡ್ತಾರೆ. ಇದು ಪ್ರತಿಯೊಬ್ಬರು ಫಸ್ಟ್ ನಾನು ಹೇಳೋದು ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ ಇದೆಲ್ಲ ಒಂದು ಏನು ರೆಕ್ಟಿಫಿಕೇಶನ್ ಪ್ರಾಸೆಸ್ ಆಗ್ತಾ ಇದೆ. ಇದರಿಂದ ಸಾಮಾನ್ಯ ಜನಕ್ಕೆ, ಕೆಳವರ್ಗದ ಜನಕ್ಕೆ, ಮಧ್ಯಮ ವರ್ಗದ ಜನಕ್ಕೆ ಖಂಡಿತವಾಗ್ಲೂ ಸಮಸ್ಯೆ ಆಗಲ್ಲ. ಯಾರು ಪ್ಯಾನಿಕ್ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇಟ್ ಇಸ್ ಆಲ್ ವಿ ನೀಡ್ ಟು ಗೆಟ್ ದ ಕ್ಲಾರಿಟಿ. ಇನ್ನು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗಬೇಕು ಆ ರೂಲ್ಸ್ ಏನಿದೆ, ಫ್ರೇಮ್ ಇದೆ ಅಂತ ಅಂದ್ಬಿಟ್ಟು. ಅದ್ರ ನಂತರನೇ ದಯವಿಟ್ಟು, ಯಾಕೆಂತಂದ್ರೆ ಅವತ್ತು ನಾವು ನೋಟಿನ ಬ್ಯಾನ್ ನೋಡಿದಾಗ್ಲೂ ನೋಡಿದ್ವಿ, ರಾತ್ರೋರಾತ್ರಿ ಜನಗಳೆಲ್ಲ ATM ಮುಂದೆ ಮಾಡಿದ್ರು, ನೆಕ್ಸ್ಟ್ ಬ್ಯಾಂಕ್ ಮುಂದೆ ಮಾಡಿದ್ರು. ಅದ್ರಲ್ಲಿ ಕೆಲವು ದುರುಪಯೋಗನೂ ಪಡಿಸ್ಕೊಂಡ್ರು ಕೆಲವು ಜನ. ಹಾಗಾಗಿ ಮೊದಲನೇದಾಗಿ ಪ್ಯಾನಿಕ್ ಆಗೋದು ಬೇಡ. ಏನೇ ಆದ್ರೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗುವಂತ ಸ್ಕೀಮ್ಸ್ ಯಾವ್ದು ಬರೋದಿಲ್ಲ. ಯಾಕೆಂತಂದ್ರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ನೋಟಿನ ವಿಚಾರದಲ್ಲಿ ಅವರೆಲ್ಲ ಜನಸಾಮಾನ್ಯರಿಗೆ ಹೇಗೆ ಸರ್ಕಾರದ ಹಿಂದೆ ನಿಂತಿದ್ದಾರೆ, ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದಾರೆ, ತೊಂದರೆ ಆದ್ರೂ ಒಳ್ಳೇದಕ್ಕಂತ ಇದ್ರೆ ಇನ್ನು ಫರ್ದರ್ ಅವರ ಏನು ಪೇಷನ್ಸ್ ನ ಟೆಸ್ಟ್ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಧನ್ಯವಾದಗಳು ವಿಜಯ್ ಸರ್, ಜನಶ್ರೀ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ಇನ್ನು ಮುಂದೆ ಬೇಕಾಬಿಟ್ಟಿ ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದೀಗ ಚಿನ್ನದ ಮೇಲೆ ಮೋದಿಯ ಚಿತ್ತ ನೆಟ್ಟಿರುವಂತದ್ದು.